ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭಾಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020ನೇ ಸಾಲಿನ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮ ಅಭಿವೃದ್ಧಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಈಗ ಸಚಿವರು ವಿಧೇಯಕವನ್ನು ಮಂಡಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ಇವತ್ತು 60 ಅಡಿಯಲ್ಲಿ ಪೊನ್ನಣ್ಣ ಅವರು ಮತ್ತೆ ಕೇಳಿದ್ದಾರೆ. 60 ನಾನು ರಿಜೆಕ್ಟ್ ಮಾಡಿದ್ದೇನೆ. ನೇರವಾಗಿ ಚರ್ಚೆಗೆ ಬನ್ನಿ. ಅಗತ್ಯವಾಗಿರುವಂತಹ ಮಳೆಗಾಲ ಮತ್ತು ಅತಿವೃಷ್ಟಿಯಲ್ಲಿ ಬಹಳ ಜನ ತೀರಿ ಹೋಗಿದ್ದಾರೆ, ಡ್ಯಾಮೇಜ್ ಆಗಿದೆ. ನಮ್ಮ ಉಳ್ಳಾಲ ಪ್ರದೇಶ ಕಡಲ್ ಕೊರತೆ ಆಗಿದ್ದುಕೊಂಡು ಇವತ್ತು ಸಮಸ್ಯೆ, ಕೋಸ್ಟಲ್ ಬೆಲ್ಟ್ ಸಮಸ್ಯೆ ಆಗ್ತಾ ಇದೆ. ರಸ್ತೆ ಇವತ್ತು ಬ್ಲಾಕ್ ಆಗ್ತದೆ. ಆದ ಕಾರಣ ಬಹುಶಃ ಇವತ್ತು ಒಬ್ಬೊಬ್ಬರು ಎಲ್ಲರೂ ಮಾತಾಡಬೇಡಿ, ಯಾರು ಒಬ್ಬೊಬ್ಬರೇ ಮಾತಾಡಿ. ಪೊನ್ನಣ್ಣ ಮಾತಾಡಿ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಕೆಲವು ಭಾಗದಲ್ಲಿ ನಿಯಮ 69 ಅಡಿಯಲ್ಲಿ ಮಾತಾಡಿ. 60 ರಿಜೆಕ್ಟ್ ಆಗಿದೆ. ಪೊನ್ನಣ್ಣವರು ಮಾತಾಡಿ. ಜೋರಾಗಿ ಮಾತಾಡಿ. ನೀವೆಲ್ಲ ಕೂತ್ಕೊಳ್ಳಿ, ಬೇರೆ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬಸಂತ ಕೂತ್ಕೊಳ್ಳಿ. ಅಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಕಾವೇರಿ ನದಿ ಹುಟ್ಟುವಂತ ನಾಡಿನಿಂದ ಬಯಸ್ತಾ ಇದ್ದೇನೆ. ಪ್ರತಿಭಟನೆ ಮಾಡಲಿ. ಯಾವ ನಿಯಮದಡಿ ತಂದಿದ್ದೀರಾ ಇದರಲ್ಲಿ? ಅಜೆಂಡಾದಲ್ಲಿ ಬಂದಿದೆ. ಇದು ಅಕ್ರಮ. ಅಜೆಂಡಾದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.